ನಯನಾಗೆ ಸಿಕ್ತು ಭರ್ಜರಿ ಆಫರ್. ಹೌದು, ಜಿ ಕನ್ನಡ ವಾಹಿನಿಯ ಜನಪ್ರಿಯ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆದ ಹುಬ್ಳಿ ಹುಡುಗಿ ನಯನ ಪರಿಚಯ ನಿಮ್ಗೆಲ್ಲ ಇರಲೇಬೇಕು. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಬಾಯ್ಬಡಿಕೆಯಾಗಿ ಬಜಾರಿ ಹೆಂಡತಿಯಾಗಿ ನಿಮ್ಮನ್ನೆಲ್ಲ ನಗೆಗಿಡಲಾಗಿ ತೇಲಿಸಿದ್ದ ನಯನ ಇದೀಗ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಿಗ್ ಬಜೆಟ್ ಚಿತ್ರದಲ್ಲಿ ನಟಿಸುವ ಸುವರ್ಣ ಅವಕಾಶ ನಯನ ಅವರಿಗೆ ಒಲಿದು ಬಂದಿದೆ. ಅಂದ್ಹಾಗೆ ಆ ಚಿತ್ರ ಯಾವ್ದು ಗೊತ್ತಾ? ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸಿರೋ ಉಗ್ರಂ ಖ್ಯಾತಿಯ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡ್ತಿರೋ ಹೊಂಬಾಳೆ ಫಿಲಮ್ಸ್ ರವರ ಬಿಗ್ ಬಜೆಟ್ ಸಿನಿಮಾ ಕೆಜಿಎಫ್ ನಲ್ಲಿ ನಟಿಸುವ ಅವಕಾಶ ಕಾಮಿಡಿ ಕಿಲಾಡಿಗಳು ನಯನ ಅವರಿಗೆ ಲಭಿಸಿದೆ. ಕೆಜಿಎಫ್ ಚಿತ್ರದಲ್ಲಿ ನಯನ ಯಾವ ಪಾತ್ರ ನಿಭಾಯಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಚಿತ್ರತಂಡ ತುಟಿಕ್ ಪಿಟಿಕ್ ಅಂದಿಲ್ಲ. ಆದ್ರೆ ನಯನ ಮಾತ್ರ ನಂದು ತುಂಬಾ ಸ್ಪೆಷಲ್ ರೋಲ್ ಅಂತ ಹೇಳ್ಕೊಂಡಿದ್ದಾರೆ. ಕೆಜಿಎಫ್ ಚಿತ್ರದಲ್ಲಿ ನಟ ಯಶ್ ಜೊತೆಗೆ ಕೆಲವು ಹಿರಿಯ ನಟರನ್ನ ಹೊರತುಪಡಿಸಿದ್ರೆ ಸಿನಿಮಾದಲ್ಲಿ ಹೊಸಬರ ದಂಡೆ ಇದೆ. ನಾಯಕಿ ಪಾತ್ರಧಾರಿ ಶ್ರೀನಿಧಿ ಶೆಟ್ಟಿರವರಿಗೂ ಇದು ಚೊಚ್ಚಲ ಸಿನಿಮಾ. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ತೀರ್ಪುಗಾರರ ನೆಚ್ಚಿನ ಸ್ಪರ್ಧಿಯಾಗಿದ್ದ ನಯನಾಗೆ ಸ್ಯಾಂಡಲ್ವುಡ್ನಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಈಗಾಗಲೇ ಜಂತರ್ ಮಂತರ್ ಎಂಬ ಚಿತ್ರದಲ್ಲಿ ನಟಿಸಲು ನಯನ ಮುಂದಾಗಿದ್ದಾರೆ. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಜಡ್ಜ್ ಆಗಿದ್ದ ನಟ ಜಗ್ಗೇಶ್ ಕೂಡ ನಯನ ಅವರಿಗೆ ಚಿತ್ರವೊಂದರಲ್ಲಿ ನಟಿಸಲು ಆಫರ್ ಕೊಟ್ಟಿದ್ದಾರಂತೆ. ಪ್ರತಿಭಾವಂತೆ ನಯನರವರಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ತಮ್ಮ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ನೀಡಿದ್ದಾರೆ. ಇಂಥ ಅದೃಷ್ಟ ಯಾರಿಗುಂಟು, ಯಾರಿಗಿಲ್ಲ ಹೇಳಿ. ಸದ್ಯದಲ್ಲಿ ಕೆಜಿಎಫ್ ಅಡ್ಡದಲ್ಲಿ ನಯನ ಪ್ರತ್ಯಕ್ಷವಾಗಲಿದ್ದಾರೆ. ಇನ್ನು ಕೆಜಿಎಫ್ ಚಿತ್ರಕ್ಕೆ ಭುವನ್ ಗೌಡ ಛಾಯಾಗ್ರಹಣ ಜೊತೆಗೆ ರವಿ ಬಸೂರ್ ಅವರ ಸಂಗೀತ ಕೂಡ ಇದೆ. ಒಟ್ಟಾರೆ ಜಿ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಪ್ರಸಿದ್ಧಿ ಪಡೆದಿದ್ದ ನಯನ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಮಿಂಚು ಹರಿಸೋಕೆ ರೆಡಿಯಾಗಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.